ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಅಂಡರ್ ರೈಟಿಂಗ್ ಕಾನ್ಸೆಪ್ಟ್ ನ ಹೇಳ್ಕೊಡ್ತಾ ಇದ್ದೀನಿ. ಸೊ 12 ಸೆಕ್ಷನ್ ಸಿ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಎವ್ರಿ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ರಾಜ್ ಲಿಮಿಟೆಡ್ ಇನ್ವೈಟೆಡ್ ಅಪ್ಲಿಕೇಶನ್ from the public for 2,50,000 shares of rupees 10 each at a premium of rupees 5 per share. ಇದ್ರ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ, ಅದೇನದು ಪ್ರೀಮಿಯಂ ಅಂತ ಅಂದ್ಬಿಟ್ಟು ಕಮಿಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಮಾಡ್ಬೇಕಾಗುತ್ತೆ. ಎಂಟೈರ್ ಇಶ್ಯೂ ವಾಸ್ ಅಂಡರ್ ರಿಟರ್ನ್. ಎಂಟೈರ್ ಅಂತಂದ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಅಂತ ಹೇಳ್ಬೋದು. ಯಾವ ಅಂಡರ್ ರೈಟಿಂಗ್ ಅಂದ್ರೆ ಕಂಪ್ಲೀಟ್ ಅಂಡರ್ ರೈಟಿಂಗ್ ಬೈ ಅಂಡರ್ ರೈಟರ್ಸ್ ಎ ಬಿ ಸಿ ಡಿ ಕೊಟ್ಟಿದ್ದಾರೆ. ಟು ದ ಎಕ್ಸ್ಟೆಂಟ್ ಆಫ್ ಎ ಅನ್ನೋನು 30%, ಬಿ ಅನ್ನೋನು 20%, ಸಿ ಅನ್ನೋನು 30%, ಡಿ ಅನ್ನೋನು 20%, ವಿತ್ ಎ ಪ್ರಾವಿಷನ್ ಆಫ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ಅಂತಂದ್ರೆ ಅಂಡರ್ ರೈಟರ್ಸ್ ಅವರಿಗೆ ಅಂತಾನೆ ಸೆಲ್ಫ್ ಕೆಲವೊಂದು ಶೇರ್ಸ್ ನ ಪರ್ಚೇಸ್ ಮಾಡಿರ್ತಾರೆ. ಸೊ 7,500 ಎ, ಬಿ 2,500 ಶೇರ್ಸ್, ಸಿ 5,000, ಡಿ 2,500 shares respectively. The company received application for 1,75,000 shares ಅಂತ ಕೊಟ್ಟಿದ್ದಾರೆ. ಸೊ 1,75,000 ಕಂಪನಿ ರಿಸೀವ್ ಮಾಡ್ತಾ ಇರೋದು ಅಪ್ಲಿಕೇಶನ್ಸ್ ನ ಪಬ್ಲಿಕ್ ಇಂದ. ಎಕ್ಸ್ಕ್ಲೂಡಿಂಗ್, ಇದು ಯಾ ಅಂಡರ್ ರೈಟಿಂಗ್ ಅಂತ ಕೇಳಿದ್ರೆ ಎಕ್ಸ್ಕ್ಲೂಡಿಂಗ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಇರೋದನ್ನ ನಾವು ಫಸ್ಟ್ ಇನ್ಕ್ಲೂಡ್ ಮಾಡ್ಕೋಬೇಕು. ಅದು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಔಟ್ ಆಫ್ ವಿಚ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಂದ್ರೆ ಅಂಡರ್ ರೈಟರ್ಸ್ ಸೀಲು ಸಿಗ್ನೇಚರ್ ಇರುವಂತದನ್ನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸೊ 47,500, 52,500, 25,000, 20,000 ಕೊಟ್ಟಿದ್ದಾರೆ. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ liability of statement showing the liability of underwriting, treating first one firm underwriting as a marked application, second one firm underwriting as unmarked applications and also commission ಅಂತ ಕೇಳಿದ್ದಾರೆ. ಸೊ ಬಿಫೋರ್ ಫಸ್ಟ್ ಪಾಯಿಂಟ್ ಹೋಗಕ್ಕಿಂತ ಮುಂಚೆ ಫಸ್ಟ್ ನಾವು ಟೋಟಲ್ ಅಪ್ಲಿಕೇಶನ್ ರಿಸೀವ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಯಾಕೆ ಅಂತಾರೆ ಎಕ್ಸ್ಕ್ಲೂಡ್ ಆಗಿದೆ. ಸೊ ಅದ್ ಹೇಗ್ ಮಾಡೋದು ಅಂತಂದ್ರೆ ಹೆಡ್ಡಿಂಗು ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ಕೋತೀರಾ. ಅಪ್ಲಿಕೇಶನ್ ರಿಸೀವ್ಡ್ by the public. ಅಪ್ಲಿಕೇಶನ್ ರಿಸೀವ್ಡ್ ಬೈ ದ ಪಬ್ಲಿಕ್ ಎಷ್ಟು ಕೊಟ್ಟಿದ್ದಾರೆ? $1,75,000. ಇವಾಗ ಆಡ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಇವಾಗ ಇದಕ್ಕೆ ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಬೇಕು. ಸೊ ಆಡ್ ಫರ್ಮ್ ಅಂಡರ್ ರೈಟಿಂಗ್. ಸೊ ಆಡ್ ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ ಎಕ್ಸ್ಕ್ಲೂಡ್ ಆಗಿರೋದನ್ನ ಇವಾಗ ಅದನ್ನ ಬಿಟ್ಟೋಗಿರೋದನ್ನ ಇವಾಗ ಸೇರಿಸ್ಕೋಬೇಕು. ಎ ಬಿ ಸಿ ಅಂಡ್ ಡಿ. ಸೊ ಎದು 7,500, ಬಿ 2,500, ಸಿ 5,000, ಡಿ 2,500. ಇಷ್ಟನ್ನು ಆಡ್ ಮಾಡ್ತೀರಾ ಅಂತಂದ್ರೆ 17,500 ಬರುತ್ತೆ. ಸೊ ಈ 17,500 ನ ಇದಕ್ಕೆ ಆಡ್ ಮಾಡ್ತಾರೆ. ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ವಿಲ್ ಬಿ 1,92,500. ಸೊ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ 1,92,500. ಫಸ್ಟ್ ನಾವ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಬಿಟ್ಟೋಗಿರೋದನ್ನ ಇವಾಗ ನಾವು ಅದನ್ನ ಸೇರಿಸಬೇಕು. ಯಾವ್ದು ಅಂತಾರೆ ಫರ್ಮ್ ಅಂಡರ್ ರೈಟಿಂಗ್. ಸೊ ತಗೊಂಡಿದೀವಿ. ಸೊ ಇವಾಗ ಫಸ್ಟ್ ಕೇಸ್ಗೆ ಹೋಗೋಣ. ಯಾವ್ದು ಫಸ್ಟ್ ಕೇಸು? ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಬರ್ಕೋತೀರಾ. ಸೊ ಫಸ್ಟ್ ಕೇಸ್ 1 ಫರ್ಮ್ ಅಂಡರ್ ರೈಟಿಂಗ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಬರ್ಕೋತೀರಾ. ಸೊ ಅಲ್ಲಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು? 1,92,500. ಸೊ ಇವಾಗ ಇದರಿಂದ ಲೆಸ್ ಮಾರ್ಕ್ ಪ್ಲಸ್ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಎ ಬಿ ಸಿ ಡಿ ಅಂತ ಬರ್ಕೋತೀರಾ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಬರ್ಕೋತೀರಾ. ಎದು 47,500, ಬಿ 52,500, 25,000, 20,000 ಅಂತ ಬರ್ಕೋತೀರಾ. ಅದಾದ್ಮೇಲೆ ಫರ್ಮ್ ಅಂಡರ್ ರೈಟಿಂಗ್ 7,500, 2,500, 5,000, 2,500 ಅಂತ ಬರ್ಕೊಂಡು ಎರಡನ್ನು ಆಡ್ ಮಾಡ್ತಂದ್ರೆ 55,000, 55,000, 30,000, 22,500 ಇಷ್ಟನ್ನು ಆಡ್ ಮಾಡಿ ನೀವು ಇಲ್ಲಿ ಬರ್ಕೋತೀರಾ. ಇಟ್ ಈಸ್ 1,62,500. ಸೊ 1,92,500 ಶೇರ್ಸ್ ಇಂದ 1,62,500 ನ ಲೆಸ್ ಮಾಡ್ತೀರಾ ಅಂತಂದ್ರೆ ಅನ್ಮಾರ್ಕ್ಡ್ ಫಾರ್ಮ್ಸ್ ಇಲ್ಲ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಎಷ್ಟು? 30,000 ಬರುತ್ತೆ. ಸೊ ವೆರಿ ಫಸ್ಟ್ ಇದು ಹೀಗೆ ಮಾಡ್ಕೊಂತಂದ್ರೆ ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ ಸ್ಟೂಡೆಂಟ್ಸ್. ಈಗ ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಲಯಬಿಲಿಟಿ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ಕೋಣ. ಹೇಗ್ ಮಾಡೋದು ಅಂತಂದ್ರೆ, ಸೊ ಎದು 30%, ನೆಕ್ಸ್ಟ್ ಬಿದು 20%, ಸಿದು 30%, ಡಿದು 20%. ಸೊ 0 ಮತ್ತೆ ಪರ್ಸೆಂಟೇಜ್ ನ ರಿಮೂವ್ ಮಾಡ್ತಿದ್ರೆ 3:2:3:2 ಈಸ್ ಈಕ್ವಲ್ ಟು 10. ಇದನ್ನ ಮಾಡಿಟ್ಕೊಂಡ್ಬಿಡೋಣ. ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ. ಈಗ ನಾವು ಕೇಸ್ 1 ಮಾಡೋಣ.
ಸೊ ಇಲ್ಲಿ ಆಲ್ರೆಡಿ ಅಲ್ಲಿ ಬರ್ಕೊಂಡಿದ್ದೀರಾ ಅಲ್ವಾ, ಇಲ್ಲಿ ನೆಸೆಸಿಟಿ ಇಲ್ಲ. ಸೊ ಪರ್ಟಿಕ್ಯುಲರ್ಸ್ ABCD ಮತ್ತೆ ಟೋಟಲ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ABCD ಮತ್ತೆ ಟೋಟಲ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಸೊ ಡ್ರಾಫ್ಟ್ ಮಾಡಾದ್ಮೇಲೆ ಫಸ್ಟ್ ಒನ್ ಇಲ್ಲಿ ಗ್ರಾಸ್ ಲಯಬಿಲಿಟಿ. ಗ್ರಾಸ್ ಲಯಬಿಲಿಟಿ. ಸೊ ಗ್ರಾಸ್ ಲಯಬಿಲಿಟಿ ಹೇಗೆ ತಗೊಳೋದು ಅಂತಂದ್ರೆ, ಸೊ ಕ್ವೆಶನ್ ನೋಡಿ ಸ್ಟೂಡೆಂಟ್ಸ್, ಎಷ್ಟು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಅಲ್ಲಿ ಇನ್ವೈಟ್ ಮಾಡಿರೋಂಥದ್ದು 2,50,000 ಬರ್ಕೋಬೇಕು. ಎಲ್ಲಿ ಬರ್ಕೋತೀರಾ? ಟೋಟಲ್ ಅಲ್ಲಿ 2,50,000 ಅಂತ ಬರ್ಕೋತೀರಾ. ಇಲ್ಲಿ 2,50,000. ಇದನ್ನ ಇಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 3:2:3:2 ಇಲ್ಲ 30% 20% ಆದ್ರೂ ತೊಂದರೆ ಇಲ್ಲ. ಸೊ ಮಾಡ್ತೀರಾ. ಸೊ ಮಾಡಿದಾಗ ನಿಮ್ಗೆ 75,000, ಬಿಗೆ 50,000, ಸಿಗೆ 75,000 ಅಂಡ್ ಅಗೇನ್ 50,000 ಅಂತ ಬರ್ಕೋತೀರಾ. ಸೊ ಇದು ಐ ರಿಪೀಟ್ ಒನ್ಸ್ ಅಗೇನ್, ನೀವು ರೇಷಿಯೋದಲ್ಲಾದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಾದ್ರೂ ಮಾಡ್ಬೋದು. 30%, ಇಲ್ಲಿ ನೋಡಿ 20%, ಅದಾದ್ಮೇಲೆ ತಿರ್ಗಾ 30%, ಇದಾದ್ಮೇಲೆ 20%. ಎರಡು ಮಾಡಿದ್ರು ತೊಂದ್ರೆ ಇಲ್ಲ ನಿಮ್ಗೆ, ಸರಿನಾ? ಸೊ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಆದ್ರೂ ಮಾಡ್ಬೋದು, ರೇಷಿಯೋಸ್ಗಾದ್ರೂ ಹೋಗ್ಬೋದು. ಸೊ ಇದು ನಿಮ್ಗೆ ಮಾಡಿರೋದು ಅರ್ಥ ಆಗಿದೆ ಅನ್ಕೋತೀನಿ. ಸೊ ನೆಕ್ಸ್ಟ್ ಇದಾದ್ಮೇಲೆ ಲೆಸ್ ಅಪ್ಲಿಕೇಶನ್ಸ್ ಅಂತ ಕರಿತೀವಿ. ಸಾರಿ, ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್. ಸಾರಿ, ಇಲ್ಲಿ ನೋಡಿ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅಂತಾರೆ. ಫಸ್ಟ್ ನಾವ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದೀವಿ ನೋಡಿ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು? 30,000 ಇದೆ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಮಾರ್ಕ್ಡ್ ಅಲ್ಲ, ಅಂಡರ್ ರೈಟರ್ ಸೀಲು ಸಿಗ್ನೇಚರ್ ಇಲ್ದಲೇ ಇರೋದನ್ನ ಅನ್ಮಾರ್ಕ್ಡ್ ಅಂತ ಕರೀತಾರೆ ಅಲ್ವಾ. ಸೊ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಅಲಾಟ್ ಮಾಡ್ಬಿಡ್ಬೇಕು. ಅಲಾಟ್ ಅಕಾರ್ಡಿಂಗ್ ಟು ವಿಚ್ ರೇಷಿಯೋ? 3:2:3:2 ಇಸ್ ಈಕ್ವಲ್ ಟು 10. ಈ ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ಕೊಂತ ಬಂತು ಅಂತಂದ್ರೆ, ಸೊ ಎಗೆ 9,000 ನಾನು ಬ್ರಾಕೆಟ್ ಅಲ್ಲಿ ತಗೋತೀನಿ, ಮೈನಸ್ ಮಾಡೋದು ಅಂದ್ರೆ ಬ್ರಾಕೆಟ್ ಅಲ್ಲಿ ತಗೋತೀನಿ. ಸೊ 6,000, ಅಗೇನ್ 9,000, ಲಾಸ್ಟ್ ಒನ್ 6,000. ಅಂದ್ರೆ 30,000 into 3 divided by 10, 9,000. 30,000 into 2 divided by 10, 6,000. 30,000 into 3 divided by 10, 9,000. 30,000 into 2 divided by 10 ಮಾಡಿದ್ರೆ 6,000 ಬರುತ್ತೆ. ಸೊ ಇವಾಗ ಇದನ್ನ ಮೈನಸ್ ಮಾಡ್ತೀರಾ. ಬೇಕಂದ್ರೆ ಬ್ಯಾಲೆನ್ಸ್ ಅಂತ ಇಲ್ಲಿ ಬರ್ಕೊಳ್ಳಿ. ನಿಮ್ಗೆ ಆ ತರ ಡೌಟ್ ಇದೆ ಅಂತಂದ್ರೆ ಬ್ಯಾಲೆನ್ಸ್ ಅಂತ ಬರ್ಕೊಂಡು ಬ್ಯಾಲೆನ್ಸ್. ಸೊ ಇವಾಗ ಮೈನಸ್ ಮಾಡಿ ಸ್ಟೂಡೆಂಟ್ಸ್, ಐ ಮೀನ್ ನೀವು ಮೈನಸ್ ಮಾಡಿದ್ರೆ 66,000, 44,000, ಅದಾದ್ಮೇಲೆ 66,000, ಇದಾದ್ಮೇಲೆ 44,000 ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ, ಸೊ ಬ್ಯಾಲೆನ್ಸ್ ಅಂತ ಕರಿತೀವಿ. ಇದನ್ನ ಮೈನಸ್ ಮಾಡ್ತೀರಾ ಅಂದ್ರೆ 2,20,000. 2,20,000. ಸೊ ಇದಾಗಿದೆ. ಇದಾದ್ಮೇಲೆ ನೆಕ್ಸ್ಟ್ ಇವಾಗ ಲೆಸ್ ಅಗೇನ್ ಲೆಸ್ ಮಾರ್ಕ್ ಅಪ್ಲಿಕೇಶನ್ಸ್ ಪ್ಲಸ್ mark applications plus firm underwriting. marked application plus firm underwriting ಅಂತಂದ್ರೆ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವ್ ಇಲ್ಲಿ ಮಾಡಿ ಇಟ್ಕೊಂಡಿದೀವಿ ನೋಡಿ 47,500 ಪ್ಲಸ್ 7,500. ಇದು ನಿಮ್ಗೆ ಈಸಿ ಆಗುತ್ತೆ ಅಂತಾನೆ ಇಲ್ಲಿ ಮಾಡಿ ಇಟ್ಕೊಳ್ಳಿ ಅಂತ ನಿಮ್ಗೆ ಹೇಳಿರೋದು, ಸರಿನಾ? ಸೊ ಇದನ್ನ ಬರ್ಕೋತೀವಿ, ಸರಿನಾ ಸ್ಟೂಡೆಂಟ್ಸ್? ಇದನ್ನ ಬರ್ಕೋಬೇಕಾಗುತ್ತೆ. ಡೈರೆಕ್ಟ್ ಆಗಿ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಇಲ್ಲಿ. ಸೊ 55,000. ಸೊ ಇದಾದ್ಮೇಲೆ ನೆಕ್ಸ್ಟ್ 55,000 ಮೈನಸ್ ಮಾಡಬೇಕು. ಮೈನಸ್ ಮಾಡ್ತೀರಾ ಅಂತಂದ್ರೆ ಈ ಬ್ಯಾಲೆನ್ಸ್ಗೆ ನೀವು ಮೈನಸ್ ಮಾಡಬೇಕು 55,000. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ 30,000, ಲಾಸ್ಟ್ ಒನ್ 22,500. ಸೊ ಇದನ್ನ ಮೈನಸ್ ಮಾಡ್ತೀರಾ ಸ್ಟೂಡೆಂಟ್ಸ್. ಮೈನಸ್ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಓಕೆ. ಇವಾಗ ಒಂಚೂರು ನಿಮ್ಗೆ ಗೊತ್ತಾಗ್ಲಿ ಅಂತ ಬ್ರಾಡ್ ಮಾಡ್ಕೋತೀವಿ. ಓಕೆ, ಈಗ ಇದನ್ನ ಟೋಟಲ್ 1,62,500, ಸರಿನಾ?
ಸೊ ಈಗ ಮೈನಸ್ ಮಾಡ್ತೀರಾ, ಮೈನಸ್ ಮಾಡ್ತು ಅಂತಂದ್ರೆ ಫಸ್ಟ್ ಒನ್ 11,000, ಸೆಕೆಂಡ್ ಒನ್ -11,000. ಇಲ್ಲಿ ಏನ್ ಬರುತ್ತೆ ಅದನ್ನ ಬರ್ಕೊಳ್ಳಿ, ತೊಂದ್ರೆ ಇಲ್ಲ, ಆಮೇಲೆ ನೋಡೋಣ ಅದ್ರ ಬಗ್ಗೆ, ಸರಿನಾ. 36,000, ನೆಕ್ಸ್ಟ್ 21,500, ಲಾಸ್ಟ್ 57,500. ಸೊ ಇದಾಯ್ತು, ಸರಿನಾ. 66 - 55, 44 - 55, 66 - 30, 44 - 22,500, 2,20,000 - 1,62,500. ಇದನ್ನ ಬ್ಯಾಲೆನ್ಸ್ ಅಂತ ಬೇಕಿದ್ರೆ ಬರ್ಕೊಳ್ಳಿ, ಬ್ಯಾಲೆನ್ಸ್. ಸೊ ಇಲ್ಲಿ ಏನಂತಂದ್ರೆ, ಸೊ 11,000 ಸರ್ಪ್ಲೆಸ್ ಬಂದಿದೆ, ಇಲ್ಲಿ ಮೈನಸ್ ಅಂತಂದ್ರೆ ಸರ್ಪ್ಲೆಸ್. ಈ ಸರ್ಪ್ಲೆಸ್ ನ ಎಲ್ಲಾರ್ಗೂ ಕೂಡ ಅಲೋಕೇಟ್ ಮಾಡ್ಕೊಂತ ಬರ್ಬೇಕು. ಸೊ ಇಲ್ಲಿ ಲೆಸ್ surplus of B to ACD. ಯಾವ ರೇಷಿಯೋದಲ್ಲಿ ಅಂತಂದ್ರೆ ಅವ್ರದ್ದು ರೇಷಿಯೋ ಎದೆಷ್ಟು 3, ಸಿದೆಷ್ಟು 3, ಡಿದೆಷ್ಟು 2. ಸೊ ಇದು 3 + 2 ಇದು ಅಂತಂದ್ರೆ 8 ಬರುತ್ತೆ. ಸೊ ಇವಾಗ ಇಲ್ಲಿ 11,000 ಅಂತ ಬರ್ಕೋತೀರಾ, 11,000. ಸೊ ಇಲ್ಲಿ ಟೋಟಲ್ ಅಲ್ಲಿ ನಿಲ್ ಅಂತಾನೆ ಬರ್ಕೋತೀರಾ, ನಿಲ್. ಈಗ 11,000 × 3 / 8 ಮಾಡ್ತೀರಾ ಅಂದ್ರೆ 41 ಮೈನಸ್ ಅಲ್ವಾ, 4125. ಸೊ ಇದಾದ್ಮೇಲೆ ಸಿಗೂ ಕೂಡ 4125. ಸೊ ಇದಾದ್ಮೇಲೆ ಇವ್ರಿಗೆ ಡಿಗೆ 2,750. ಯಾವ ರೇಷಿಯೋ ಅಂತಂದ್ರೆ 11,000 × 3 / 8, 11,000 × 3 / 8, 11,000 × 2 / 8 ಮಾಡಿದ್ರೆ ಇಷ್ಟು ಬರುತ್ತೆ, ಸರಿನಾ. ಈಗ ನೆಕ್ಸ್ಟ್ ಸರ್ಪ್ಲೆಸ್, ಇದನ್ನ ಮೈನಸ್ ಮಾಡಿ 11,000, ಇದನ್ನ ಬ್ಯಾಲೆನ್ಸ್ ಅಂತ ಬೇಕಿದ್ರೆ ಬರ್ಕೊಳ್ಳಿ, ಬ್ಯಾಲೆನ್ಸ್. ಸೊ ಮೈನಸ್ ಮಾಡ್ತೀರಾ ಅಂತಂದ್ರೆ ಸೊ ನಿಮ್ಗೆ 6,875. ನೆಕ್ಸ್ಟ್ ನಿಲ್, ಇವ್ರಿಗೆ ನಿಲ್ಲು, ಇವ್ರಿಗೆ 31,875. ನೆಕ್ಸ್ಟ್ 18,750. ಲಾಸ್ಟ್ ಅಲ್ಲಿ ಹೇಗಿದೆ 57,500, ಹಾಗೆ 57,500, ಸರಿನಾ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಆಡ್, ಲಾಸ್ಟ್ ಅಲ್ಲಿ ಆಡ್ ಫರ್ಮ್ ಅಂಡರ್ ರೈಟಿಂಗ್, ಆಡ್ ಫರ್ಮ್ ಅಂಡರ್ ರೈಟಿಂಗ್. ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡಬೇಕು. 7,500, ಇದಾದ್ಮೇಲೆ 2,500, ಇದಾದ್ಮೇಲೆ ಸೊ 5,000, ಇದಾದ್ಮೇಲೆ 2,500, ಲಾಸ್ಟ್ 17,500. ಆಡ್ ಮಾಡ್ತೀರಾ ಅಂತಂದ್ರೆ ಇವಾಗ ನಮ್ಗೆ ಇದನ್ನ ಬ್ಯಾಲೆನ್ಸ್ ಆರ್ ನೆಟ್ ಲಯಬಿಲಿಟಿ ಅಂತಾನು ಕೂಡ ಬರ್ಕೋಬಹುದು. ಈಗ ಟೋಟಲ್ ಲಯಬಿಲಿಟಿ, ಇನ್ಯಾರ್ದಾದ್ರೂ ಇಲ್ಲಿ ನೆಗೆಟಿವ್ ಬಂದಿದ್ರೆ ಅಂದ್ರೆ ಸರ್ಪ್ಲೆಸ್ ಬಂದಿದ್ರೆ ಮಾಡ್ಬೋದಾಗಿತ್ತು, ಯಾರ್ದು ಬಂದಿಲ್ಲ. 14,375. ಸೊ ಇದಾದ್ಮೇಲೆ ಇವ್ರದ್ದು 2,500. ನೆಕ್ಸ್ಟ್ 36,875. ಇದಾದ್ಮೇಲೆ 21,250. ಲಾಸ್ಟ್ 75,000. ಸೊ ಇಷ್ಟು ಕೂಡ ನಾವು ಫಸ್ಟ್ ಕೇಸ್ ಮಾಡಿರೋದು. ಏನದು ಫಸ್ಟ್ ಕೇಸ್ ಅಂತಂದ್ರೆ ವೆನ್ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಟ್ರೀಟೆಡ್ ಆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್. ನೀವು ಇಲ್ಲೊಂದೇ ಕಡೆ ನಿಮ್ಗೆ ನೋಡ್ಕೋಬೇಕಾಗಿರೋದು, ಕೇರ್ಫುಲ್ ಆಗೋದು, ಸ್ಟಾರ್ಟಿಂಗ್ ಅಲ್ಲೇ ಮಾಡಿರ್ತೀರಾ, ಇದು ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಸೆಕೆಂಡ್ ಕೇಸಿಗೆ ಹೋಗೋಣ ಸ್ಟೂಡೆಂಟ್. ಸೆಕೆಂಡ್ ಕೇಸ್ ಅಂತಂದ್ರೆ ವೆನ್ ಫರ್ಮ್ ಅಂಡರ್ ರೈಟಿಂಗ್ ಇಸ್ ಟ್ರೀಟೆಡ್ ಆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಸೊ ಇಲ್ಲಿ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ಮಾಡಬೇಕು. ಸೊ ಏನದು ಫಾರ್ಮುಲಾ, ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟು 1 lakh, ಸ್ಟಾರ್ಟಿಂಗ್ ಅಲ್ಲೇ ಮಾಡಿಟ್ಕೊಂಡಿದೀವಲ್ಲ 1,92,500. ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ವೆರಿ ಫಸ್ಟ್ ಇಲ್ಲಿ ಮಾಡಿಟ್ಕೊಂಡಿದೀವಲ್ಲ ಇದನ್ನೇ ತಗೋಬೇಕಾಗಿರೋದು. ಹೇಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಕ್ಲೂಡ್ ಆಗಿರುತ್ತೆ, ಎಕ್ಸ್ಕ್ಲೂಡ್ ಮಾಡಿರೋದು ಇನ್ಕ್ಲೂಡ್ ಮಾಡಾದ್ಮೇಲೆ ಕೇಸ್ 1 ಮತ್ತೆ ಕೇಸ್ 2 ಮಾಡ್ತಾ ಇರೋದು, ಸರಿನಾ. 1,92,500 ಲೆಸ್ ಕೇಸ್ 2 ಲಿ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಮಾತ್ರ. ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಸೇರಿಸ್ಕೊಂಡು ಮಾಡಿದ್ರಿ, ಇಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮಾತ್ರ A, B, C, D ಅಂತ ಬರ್ಕೋತೀರಾ. ಎದು is equal to B is equal to C is equal to D is equal to ಏದೆಷ್ಟು ಮಾರ್ಕ್ಡ್ ಅಪ್ಲಿಕೇಶನ್ಸ್ 47,500 ಶೇರ್ಸ್. ಬೇಕಾದ್ರೆ ಶೇರ್ಸ್ ಆಡ್ ಮಾಡ್ಲಾದ್ರು ಏನ್ ಪ್ರಾಬ್ಲಮ್ ಏನಾಗಲ್ಲ. ನೆಕ್ಸ್ಟ್ 52,500 ಶೇರ್ಸ್. ಇದಾದ್ಮೇಲೆ ನೆಕ್ಸ್ಟ್ 25,000 ಶೇರ್ಸ್. ಇದಾದ್ಮೇಲೆ ನೆಕ್ಸ್ಟ್ 20,000 ಶೇರ್ಸ್. ಸೊ ಇಷ್ಟುನು ಕೂಡ ಆಡ್ ಮಾಡಿ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕಂದ್ರೆ ಮೈನಸ್ ಮಾಡ್ಕೋಬೇಕಾಗಿರೋದು 1,45,000.
ಸೊ ಮಾಡ್ತೀರಾ ಅಂತಂದ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ಸೊ ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್ is equal to 47,500 ಆಯ್ತು. ಸೊ ಇದೆಲ್ಲರಿಗೂ ಕೂಡ ಕೇಸ್ 2 ವೆರಿ ಸಿಂಪಲ್ ಮಾಡ್ಬೋದು. ಕೇಸ್ 1 ಕೂಡ ಅಷ್ಟೇ ಈಸಿಯಾಗಿ ಇದೆ ಮಾಡ್ಬೋದು. ನೆಕ್ಸ್ಟ್ ಒನ್ ಇದಾದ್ಮೇಲೆ ಸೊ ಅಗೈನ್ ಕ್ಯಾಲ್ಕುಲೇಷನ್ ಆಫ್ ಅಂಡರ್ ರೈಟರ್ಸ್ ಲಯಬಿಲಿಟಿ ಅಂತ ಬರ್ಕೋತೀರಾ. ಸೊ ಸೇಮ್ ಕಾಲಮ್ ನ ಡ್ರಾಫ್ಟ್ ಮಾಡ್ಕೊಡ್ತೀರಾ ಪರ್ಟಿಕ್ಯುಲರ್ಸ್ ABCD ಅಂತ. ಸೊ ಇದರಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ ಬೇಡ. ಗ್ರಾಸ್ ಲಯಬಿಲಿಟಿ ಪ್ರೀವಿಯಸ್ ಆಲ್ರೆಡಿ ಮಾಡಿದೀರಾ. ಸೊ ಪ್ರೀವಿಯಸ್ ಆಲ್ರೆಡಿ ಮಾಡಿರೋ ಅಂತದನ್ನೇ ಬರ್ಕೋತೀರಾ. ಎಷ್ಟು 75,000 ಇದಾದ್ಮೇಲೆ 50,000 ಇದಾದ್ಮೇಲೆ ಅಗೈನ್ 75,000 50,000. ಸೊ ಟೋಟಲ್ ಇಸ್ ಹೌ ಮಚ್ 2,50,000 ಬರ್ಕೊಂಡ್ರಿ. ಸೊ ಈಗ ಲೆಸ್ ವಾಟ್ ಅನ್ಮಾರ್ಕ್ ಅಪ್ಲಿಕೇಶನ್ಸ್ ಅಂತ ಮೈನಸ್ ಮಾಡ್ತೀರಿ. ಎಷ್ಟು ಬಂತು ಅನ್ಮಾರ್ಕ್ ಅಪ್ಲಿಕೇಶನ್ಸ್ 47,500 ಯಾವ ರೇಷಿಯೋದಲ್ಲಿ ಗ್ರಾಸ್ ಲಯಬಿಲಿಟಿ ರೇಷಿಯೋ 3:2:3:2. ಸೊ 3:2:3:2 is equal to 10. ಸರಿನಾ? ಸೊ 47,500 into 3 divided by 10 14,250 ಇದಾದ್ಮೇಲೆ 9,500 ಇದಾದ್ಮೇಲೆ 14,250 ಅದಾದ್ಮೇಲೆ 9,500. ಸೊ ಇದನ್ನ ಮೈನಸ್ ಮಾಡೋದು ನೀವು ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ರೆ ಈಸಿ ಐಡೆಂಟಿಫಿಕೇಶನ್ ಅಂತ ಮಾತ್ರನೇ ನಿಮಗೆ ತೋರಿಸ್ತಾ ಇರೋದು. ನೀವು ಬ್ರಾಕೆಟ್ ಬರೀಲೇಬೇಕು ಅಂತ ರೂಲ್ಸ್ ಏನಿಲ್ಲ, ನಿಮಗೆ ಗೊತ್ತಾಗ್ಲಿ ಅಂತ ಸ್ಟೂಡೆಂಟ್ಸ್ ಬರೀತಾ ಇರೋದು. ಸೊ ಇದನ್ನ ಮೈನಸ್ ಮಾಡ್ಬೇಕಾಗುತ್ತೆ. ಮೈನಸ್ ಮಾಡ್ತೀರಾ ಅಂತಂದ್ರೆ ಬ್ಯಾಲೆನ್ಸ್ ನಿಮ್ಗೆ ಸೊ ಬ್ಯಾಲೆನ್ಸ್ ಬಂದು ಸ್ಟೂಡೆಂಟ್ 75 minus 60,750 ಇದಾದ್ಮೇಲೆ 40,500 ಅದಾದ್ಮೇಲೆ 60,750 ಇದಾದ್ಮೇಲೆ 40,500 ಲಾಸ್ಟ್ 2,02,500 ಆಯ್ತು. ಇಲ್ಲಿ ಲೆಸ್ ಮಾರ್ಕ್ ಅಪ್ಲಿಕೇಶನ್ಸ್ ಅದರಲ್ಲಿ ಪ್ರೀವಿಯಸ್ ಮೆಥಡ್ ಅಲ್ಲಿ ಮಾರ್ಕ್ ಅಪ್ಲಿಕೇಶನ್ಸ್ ಪ್ಲಸ್ ಫರ್ಮ್ ಅಂಡರ್ ರೇಟಿಂಗ್ ಮಾಡ್ತಾ ಇದ್ರಿ. ಇಲ್ಲಿ ಬರೀ ಮಾರ್ಕ್ ಅಪ್ಲಿಕೇಶನ್ ಮಾತ್ರ. ಎಷ್ಟಿದೆ 47,500. ಸೊ ಇದಾದ್ಮೇಲೆ ನೆಕ್ಸ್ಟ್ ಇದ್ರಲ್ಲಿ ಎಷ್ಟಿದೆ 52,500 ಇದಾದ್ಮೇಲೆ ನೆಕ್ಸ್ಟ್ ಒನ್ 25,000 ಲಾಸ್ಟ್ ಒನ್ 20,000. ಸೊ ಇಷ್ಟನ್ನು ಟೋಟಲ್ ಮಾಡ್ತು ಅಂದ್ರೆ 1,45,000. ಸೊ ಇವಾಗ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಅಂತಾರೆ ಮೈನಸ್ ಮಾಡ್ತು ಅಂತಂದ್ರೆ 13,250 ಇದಾದ್ಮೇಲೆ ನೆಕ್ಸ್ಟ್ ಮೈನಸ್ 12,000 ಇದಾದ್ಮೇಲೆ ನೆಕ್ಸ್ಟ್ 35,750 ಇದಾದ್ಮೇಲೆ ನೆಕ್ಸ್ಟ್ 20,500 ಲಾಸ್ಟ್ ಒನ್ 57,500. ಸೊ ಇವಾಗ ಇಷ್ಟು ಬ್ಯಾಲೆನ್ಸ್ ಬಂತು. ಇವಾಗ ಇದ್ರಲ್ಲಿ ಒಂದು ಸರ್ಪ್ಲೆಸ್ ಇದೆ. ಈ ಸರ್ಪ್ಲೆಸ್ ಯಾರ್ದು ಅಂತಂದ್ರೆ ಸಿದು ಅಲ್ಲ ಸಾರಿ ಬಿದು. ಎಗೈನ್ ಬಿದೆ ಬಂದಿದೆ. ಸೊ ಇಲ್ಲಿ 12,000 ಅಂತ ಹಾಗೆ ಬರ್ಕೋತೀರಾ. ಇಲ್ಲಿ ಲೆಸ್ ಸರ್ಪ್ಲೆಸ್ ಆಫ್ ಬಿ ಟು ಎ ಸಿ ಡಿ ಅಂಡ್ ಡಿ ರೇಷಿಯೋ ಏದು 3 ಸಿದು 3 ಡಿದು 2 is equal to 8. ಅಂದ್ರೆ 12,000 into 3 divided by 8 ಮಾಡ್ತೀರಾ ಅಂತಂದ್ರೆ 4 ಮೈನಸ್ ಅಲ್ವಾ 4,500. ಇದಾದ್ಮೇಲೆ ಬಿಗೆ ಏನ್ ಬೇಡ, ಸಿಗೆ ಅದರಲ್ಲೂ ಕೂಡ ಸಿದು ಕೂಡ ಅಷ್ಟೇ 4,500. ಡಿಗೆ ಲೈಕ್ 12,000 into 2 divided by 8 ಮಾಡ್ತೀರಾ ಅಂದ್ರೆ 3,000. ಸೊ ಇಲ್ಲಿ ನಿಲ್ ಅಂತ ಬರ್ಕೊಂತೀರಾ. ಇವಾಗ ಬ್ಯಾಲೆನ್ಸ್
ಬ್ಯಾಲೆನ್ಸ್ ಸೊ 13,000 ಇದು ಮತ್ತೆ ಇದನ್ನ ಮಾಡ್ತೀರಾ ಅಂತಂದ್ರೆ 8,750. ಸೊ ಇವ್ರದ್ದು ನಿಲ್ ಬರುತ್ತೆ, ಮೈನಸ್ ಮಾಡ್ಕೋಬೇಕಲ್ಲಿ 31,250. ಇದಾದ್ಮೇಲೆ ನೆಕ್ಸ್ಟ್ 17,500, ಲಾಸ್ಟ್ 57,500 ಹಾಗೆ ತರಿಸ್ಕೋಬೇಕು. ಸರಿನಾ? ಈಗ ಆಡ್ ಫರ್ಮ್ ಅಂಡರ್ ರೈಟಿಂಗ್, ಆಡ್ ಫರ್ಮ್ ಅಂಡರ್ ರೈಟಿಂಗ್. ಆಡ್ ಫರ್ಮ್ ಅಂಡರ್ ರೈಟಿಂಗ್ ಅಂತಂದ್ರೆ 7,500. ಸೊ ನೆಕ್ಸ್ಟ್ 2,500, ನೆಕ್ಸ್ಟ್ 5,000, ನೆಕ್ಸ್ಟ್ 2,500, ಲಾಸ್ಟ್ 17,500. ಆಡ್ ಮಾಡಿ. ಆಡ್ ಮಾಡ್ತೀರಾ ಅಂತಂದ್ರೆ ಟೋಟಲ್ ಲಯಬಿಲಿಟಿ 16,250. ನೆಕ್ಸ್ಟ್ 2,500. ನೆಕ್ಸ್ಟ್ ಇದಾದ್ಮೇಲೆ 36,250, ಲಾಸ್ಟ್ 20,000, ಲಾಸ್ಟ್ 75,000 ಟೋಟಲ್. ಸೊ ಇಷ್ಟು ಕೂಡ ನೀವು ಮಾಡಿದ್ರಿ ಅಲ್ವಾ ಸ್ಟೂಡೆಂಟ್ಸ್? ಈಗ ಕ್ಯಾಲ್ಕುಲೇಷನ್ ಆಫ್ ಕಮಿಷನ್. ಕ್ವೆಶನ್ ಅಲ್ಲಿ ಲಾಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ಕೇಳಿದರೆ ಕಮಿಷನ್ ಆಲ್ಸೋ ಅಂತ ಅಂದ್ಬಿಟ್ಟು A, B, C ಅಂತಂದ್ರೆ ಕ್ವೆಶನ್ ಅಲ್ಲಿ ನೋಡಿ, ಇವ್ರದ್ದು ಗ್ರಾಸ್ ಲಯಬಿಲಿಟಿ ರೇಷಿಯೋ ಪ್ರಕಾರ ಮಾಡಬೇಕು. ಎಷ್ಟು ಕೊಟ್ಟಿದ್ದಾರೆ? 10 ಫೇಸ್ ವ್ಯಾಲ್ಯೂ 10 ಪ್ಲಸ್ 5 ಅಂದ್ರೆ ಪ್ರೀಮಿಯಂ ಅಂದ್ರೆ ಜಾಸ್ತಿ, ಡಿಸ್ಕೌಂಟ್ ಅಂದ್ರೆ ಕಡಿಮೆ. ಸೊ ಇಲ್ಲಿ ಪ್ರೀಮಿಯಂ ಅಲ್ಲಿ ಕೊಟ್ಟಿದ್ದಾರೆ. ಸೊ 10 ಪ್ಲಸ್ 5 ಅಂತಂದ್ರೆ ಎಷ್ಟು ಬಂತು? 15. ಸೊ ಇಲ್ಲಿ ಗ್ರಾಸ್ ಲಯಬಿಲಿಟಿ ಫಸ್ಟ್ ತಗೋತಾರೆ. ಯಾವಾಗ ಗ್ರಾಸ್ ಲಯಬಿಲಿಟಿ ಮೇಲೆ ಮಾಡಬೇಕು ನೀವು, ನೆಟ್ ಲಯಬಿಲಿಟಿ ಮೇಲೆಲ್ಲ. 75,000 ಇವ್ರದ್ದು, ಬಿ ಅನ್ನೋದು 50,000 ಶೇರ್ಸ್ ಇದು, ಆಮೇಲೆ ಕನ್ಫ್ಯೂಷನ್ ಆಗಬೇಡಿ, ಶೇರ್ಸು. ಸಿ ಅನ್ನೊಂದು 75,000 ಶೇರ್ಸ್, ಡಿ ಅನ್ನೋದು 50,000 ಶೇರ್ಸ್. ಸೊ ಇಲ್ಲೂ ಕೂಡ ಇಷ್ಟೇ ಬರ್ದಿದ್ದೀರಂತೆ, ಇದಕ್ಕೆ ಶೇರ್ಸ್ ಅಂತ ಆಡ್ ಆನ್ ಮಾಡ್ತೀರಾ. ಸರಿನಾ? ಇಂಟು ಇವ್ರಿಗೆ ಇಂಟು ಯಾವಾಗಲೂ ಕಮಿಷನ್ ರುಪೀಸ್ ಅಲ್ಲಿ ಇರಬೇಕು. ರುಪೀಸ್ 15 ಹೆಂಗಿದ್ರೆ 10 ಫೇಸ್ ವ್ಯಾಲ್ಯೂ 5. ಸೊ ಎಷ್ಟಾಗುತ್ತೆ? 15 ಇಸ್ ಈಕ್ವಲ್ ಟು 11,25,000 ಆಯ್ತು. ಇದ್ರ ಮೇಲೆ ಇಂಟು 5%. ಕ್ವೆಶನ್ ಅಲ್ಲಿ ಕೊಟ್ಟಿಲ್ಲ ಶೇರ್ಸಿಗ ಅಂತಂದ್ರೆ 5% ಮಾಡಬೇಕು. ಇಸ್ ಈಕ್ವಲ್ ಟು 56,250. ನೆಕ್ಸ್ಟ್ ಇವ್ರಿಗೆ ಇಸ್ ಈಕ್ವಲ್ ಟು, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಇಂಟು 5% ಮಾಡ್ತೀರಾ ಅಂದ್ರೆ 5/100 ಮಾಡ್ತೀರಾ ಅಂತಂದ್ರೆ, ಸೊ ಡೈರೆಕ್ಟ್ ಆಗಿ ಮಾಡ್ತೀರಾ ಅಂದ್ರೂ ಆನ್ಸರ್ ಬರುತ್ತೆ 37,500. ಸರಿನಾ? ಇಂಟು 5% ಇಸ್ ಈಕ್ವಲ್ ಟು ಮಾಡ್ತೀರಾ ಅಂತಂದ್ರೆ 56,250. ಸೊ ಇವ್ರಿಗೆ ಇಂಟು 5% ಮಾಡ್ತೀರಾ ಅಂತಂದ್ರೆ ಇವ್ರಿಗೆ 37,500. ಇದೆಲ್ಲ ರುಪೀಸ್ ಅಲ್ಲಿ. ಸೊ ಫಸ್ಟ್ ಒನ್ ಕ್ಯಾಲ್ಕುಲೇಷನ್ಸ್ ನಿಮ್ಗೆ ಕಂಪ್ಲೀಟ್ ಆಗಿ ಮಾಡಿದೀನಿ. ಸೊ ದೇರ್ ಆಫ್ಟರ್ ನೀವು ಡೈರೆಕ್ಟ್ ಆಗು ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಅಲ್ಲಿ ಕಮಿಷನ್ ಹೆಂಗ್ ಬಂತು? 5% ಅಂದ್ರೆ ಶೇರ್ಸ್ಗೆ 5% ಕೊಡಬೇಕು ಸ್ಟೂಡೆಂಟ್. ಸರಿನಾ? ಸೊ ಐ ಹೋಪ್ ನಿಮ್ಗೆ ಅಂಡರ್ ರೈಟಿಂಗ್ ಇದು ಎಕ್ಸ್ಕ್ಲೂಡಿಂಗ್ ಫರ್ಮ್ ಅಂಡರ್ ರೈಟಿಂಗ್ ಎಕ್ಸ್ಕ್ಲೂಡಿಂಗ್ ಮಾಡಿರೋಂಥದ್ದು, ಎಕ್ಸ್ಕ್ಲೂಡಿಂಗ್ ನಿಮ್ಗೆ ಕೇಳಿರೋಂಥದ್ದು, ಎಕ್ಸ್ಕ್ಲೂಡ್ ಆಗಿರೋದು ಏನ್ ಬಿಟ್ಟೋಗಿರುತ್ತೆ ಅದನ್ನ ಫಸ್ಟ್ ಸೇರ್ಸ್ ಇಟ್ಕೊಂಡಿರ್ತೀವಿ, ಅದನ್ನ ಟೋಟಲ್ ಅಪ್ಲಿಕೇಶನ್ ಅಂತ ಕರಿತೀವಿ. ಅದಾದ್ಮೇಲೆ ಅನ್ಮಾರ್ಕ್ ಅಂದ್ರೆ ಫಸ್ಟ್ ಕೇಸಲ್ಲಿ ಫಸ್ಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ಕೋತೀವಿ, ಗ್ರಾಸ್ ಲಯಬಿಲಿಟಿ ರೇಷಿಯೋ ಮಾಡಿ. ಸೊ ಈ ಟೇಬಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಕೇಸ್ 2 ಅನ್ಮಾರ್ಕ್ಡ್ ಅಪ್ಲಿಕೇಶನ್ ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದಾದ್ಮೇಲೆ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿ ಲಾಸ್ಟ್ ಅಲ್ಲಿ ಕಮಿಷನ್ ಕೊಟ್ಟಿದೀವಿ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನ ನಿಮ್ಗೆ ಶೇರ್ಸ್ ರಿಲೇಟೆಡ್ ಚಾಪ್ಟರ್ ಎಲ್ಲದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನನ್ನ ಚಾನೆಲ್ ನ ನೋಡ್ತಾ ಇರಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.